ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ನೂತನ ದೇವಾಲಯ ಪ್ರಾರಂಭೋತ್ಸವ, ಸಂಪ್ರೋಕ್ಷಣೆ, ಸ್ಥಿರಮೂರ್ತಿ ಪ್ರತಿಷ್ಠಾಪನೆ, ಪುನರ್ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಕಳಸ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಸುಭಾಷ್ ನಗರದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ದೇವಿಯವರ ನೂತನ ದೇವಾಲಯ ಪ್ರಾರಂಭೋತ್ಸವ, ಪುನರ್ ಪ್ರಾಣ ಪ್ರತಿಷ್ಠಾಪನೆ, ವಿಮಾನ ಗೋಪುರ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವವು ಫೆಬ್ರವರಿ 2ರಂದು ಗೋಧೂಳಿ ಲಗ್ನದಲ್ಲಿ ಗಂಗಾಪೂಜೆ, ಗಣಪತಿ ಪೂಜೆ, ನಂದಿ ಪೂಜೆ, ವಾಸ್ತು ಪೂಜೆಯೊಂದಿಗೆ ಆರಂಭವಾಗಿ ಫೆಬ್ರವರಿ 3ರಂದು ಪ್ರಧಾನ ಕಳಶ ಸ್ಥಾಪನೆ, ಅಮ್ಮನವರಿಗೆ ಅಭಿಷೇಕ, ಹೋಮ, ಹವನ, ಯಜ್ಞ ಯಾಗಾದಿಗಳನ್ನು ನೆರವೇರಿಸಲಾಯಿತು. ಪೂರ್ಣಾಹುತಿ, ಮಹಾಮಂಗಳಾರತಿಯೊಂದಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಬಳಿಕ ಸಂಜೆಯ ವೇಳೆಗೆ ಪಟ್ಟಣದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ 3 ದಿನಗಳ ಪೂಜಾ ಕೈಂಕರ್ಯಗಳನ್ನು ಪಂಡಿತ್ ರವಿಕುಮಾರ್ ಆಚಾರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಾಸಕ ಎಸ್.ಆರ್. ಶ್ರೀನಿವಾಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜನರು ಆಧ್ಯಾತ್ಮದ ಕಡೆ ಹೆಚ್ಚು ಒಲವು ತೋರುತ್ತಾ ಇದ್ದು, ಅದಕ್ಕೆ ನಿದರ್ಶನ ಎಂದರೆ ದೇವಾಲಯಗಳ ನಿರ್ಮಾಣ, ಧಾರ್ಮಿಕ ಕಾರ್ಯಕ್ರಮ ಆಯೋಜನೆಗಳು ಹೆಚ್ಚು ನಡೆಯುತ್ತಿದ್ದು, ಇಂದಿನ ಪರಂಪರೆಯನ್ನು ಇಂದಿನ ಯುವ ಸಮೂಹ ಅಳವಡಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಿದೆ. ಇದರೊಟ್ಟಿಗೆ ಶೈಕ್ಷಣಿಕವಾಗಿ ಮುಂದೆ ಬರುವ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನು ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಒಲವು ತೋರುವ ಮುಖೇನ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ರಾಜಕೀಯವಾಗಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಬಲಾಢ್ಯರನ್ನು ಎದುರಿಸಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಶಾಂತಿ, ನೆಮ್ಮದಿ, ಸಹಕಾರವನ್ನು ಬೇಡಿ ಹೋಗ್ತಕ್ಕಂಥದ್ದು ಈ ದೇವರ ಜಾಸ್ತಿ. ಎಲ್ಲರೂ ಕೂಡ ನಿಸ್ಸಹಾಯಕರಾದಂಥ ಸಂದರ್ಭದಲ್ಲಿ ತಮ್ಮ ಅಳದನ್ನ ತೋಡ್ಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂದ್ರೆ ನಾವು ಗುಡಿ ಗುರುತಿಸಿರ್ತಕ್ಕಂಥ ದೇವರು. ಆ ದೇವರು ನಮಗೆ ಎಲ್ಲೋ ಒಂದು ಕಡೆ ಅಲ್ವಾಗಿ ಕೂತ್ಕೊಂಡು ಶಾಂತಿಯಿಂದ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ಕಡೆಯೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಹೆಚ್ಚು ದೇವಸ್ಥಾನಗಳು ನಿರ್ಮಾಣ ಆಗ್ತಾ ಇದೆ. ನಮ್ಮ ಪರಂಪರೆ, ಧರ್ಮ ನಮ್ದೆಲ್ಲೂ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಹಿಂದೆ ತಾವೆಲ್ಲರೂ ಕೂಡ ನೋಡಿದ್ರ, ಇತಿಹಾಸದಲ್ಲಿ ನೀವೆಲ್ಲ ಓದಿರ್ತೀರ, ಯಾವಾಗ ಅಧರ್ಮ ಈ ದೇಶದಲ್ಲಿ ತಾಂಡವಾಡುತ್ತೆ, ಬಲಾಢ್ಯರು ಜಾಸ್ತಿ ಆಗ್ತಾರೆ, ಆಗ ಅವರನ್ನ ನಿರ್ನಾಮ ಮಾಡಲಿಕ್ಕೆ ಎಲ್ಲೋ ದೇವರು ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನ ಇತಿಹಾಸ ಪುರಾಣಗಳಲ್ಲಿ ನಾವು ಓದಿರ್ತಕ್ಕಂಥದ್ದನ್ನ ಕೇಳಿದ್ವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅದು ಆಗ್ಬೋದೇನೋ ನನಗಂತೂ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಎಲ್ಲರೂ ಕೂಡ ದೈವ ಭಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಕಂಡಿದ್ವಿ. ನಾನು ನಮ್ಮ ಕಡೆ ಸುಮಾರು ಸರಿ ಹೇಳಿದ್ದೆ. ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ಮಾತನಾಡಿ, ಅಗ್ನಿಬನ್ನಿರಾಯ ಸಮಾಜವು ಶ್ರಮಿಕ ವರ್ಗವಾಗಿದ್ದು, ಭಾರತೀಯ ಪರಂಪರೆಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದ ಮಹನೀಯರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾಗದೆ ಮಾನವ ಜನಾಂಗಕ್ಕೆ ಬಹಳಷ್ಟು ಶ್ರಮಿಸಿದವರು. ಅಗ್ನಿಬನ್ನಿರಾಯ ತಿಗಳಗೌಡ ಸಮುದಾಯದವರು ಶ್ರಮಜೀವನಕ್ಕೆ ಹೆಸರುವಾಸಿಯಾಗಿದ್ದು, ಕೃಷಿ ಮಾಡುವ ಮೂಲಕ ಹೂವು, ಹಣ್ಣು, ತರಕಾರಿ ಬೆಳೆದು ಮಾರಾಟ ಮಾಡಿ ಬದುಕು ಕಟ್ಟಿಕೊಂಡಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಾಜದಲ್ಲಿಯೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದು, ಸಮಾಜದ ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ನಿವೇಶನ ಖರೀದಿಸಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿದ್ದು, ವಿದ್ಯಾಭ್ಯಾಸ ಮಾಡುವ ಅವಕಾಶ ಮಾಡಿಕೊಟ್ಟಿದೆ. ಕೇವಲ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕವಾಗಿ ಮಾತ್ರವೇ ಮುಂದೆ ಬಂದರೆ ಸಾಲದು, ರಾಜಕೀಯ ಕ್ಷೇತ್ರದಲ್ಲಿಯೂ ಪ್ರವೇಶ ಮಾಡುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ತಮ್ಮ ಬಲ ಪ್ರದರ್ಶನ ತೋರಿಸಿದಾಗ ಮಾತ್ರ ಸಮಾಜದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದರು. ಜೊತೆ ಲಾಯರ್ಗಳಾಗಬೇಕು, ಬಹಳ ಜನ ವಕೀಲರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಗ್ರಾಜುಯೇಟ್ಸ್ಗಳಿದ್ದಾರೆ. ಇವತ್ತು ಸಂಘಟಿತರಾಗಿ ಏನು ನಮ್ಮ ಸಂಪೂರ್ಣ ಜಿಲ್ಲೆಯಲ್ಲಿರ್ತಕ್ಕಂಥ ತಿಗಳ ಸಮಾಜದ ಮಕ್ಕಳಲ್ಲಿ ಅನಕ್ಷರಸ್ಥತೆ ಇರಬಾರದು, ಎಲ್ಲ ಸಾಕ್ಷರರಾಗಬೇಕಂತ ಸಂಕಲ್ಪವನ್ನು ಮಾಡಬೇಕು. ಆಗ್ಲೇ ಕೊಲ್ಲಾಪುರದಮ್ಮ ನಮ್ಮ ಜನರಿಗೆ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ. ನಾನು ನೋಡಿದ್ದೇನೆ, ಬಲರಾಮ ಮನೆಗೆ ಹೋದಾಗ ಅವರ ಅಡಿಕೆ, ಅವರ ತೆಂಗು, ಅವರ ಒಂದು ಕೊಬ್ಬರಿ, ಅದ್ರ ಜೊತೆ ನಾನೇನಂದ್ರೆ ಸಾವಿರಾರು ಜನ ಗ್ರಾಜುಯೇಟ್ಸ್ಗಳು ನೋಡ್ಬೇಕು, ಸಾವಿರಾರು ಜನ ಟೀಚರ್ಸ್ಗಳು ನೋಡ್ಬೇಕು, ಲೆಕ್ಚರರ್ಸ್ ನೋಡ್ಬೇಕು, ಸರ್ಕಾರಿ ಅಧಿಕಾರಿಗಳು ನೋಡ್ಬೇಕು, IAS IPS ಅಧಿಕಾರಿಗಳನ್ನ ತುಮಕೂರು ಜಿಲ್ಲೆಯಲ್ಲಿ ನೋಡ್ಬೇಕು ಅಂತಕ್ಕಂಥ ಕನಸು ನಂದಾಗಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಕನಸು ಅಷ್ಟೇನೆ. ರಾಜಕೀಯ ಇಲ್ಲಾದ್ರೂ ಸ್ಪರ್ಧೆ ಇರ್ತದೆ, ಆದ್ರೆ ವಿದ್ಯೆಯಲ್ಲಿ ಸ್ಪರ್ಧೆ ಇರ್ತದೆ. ಯಾರು ಮೈ ಬಗ್ಸಿ ಓದ್ತಾರೆ, ಯಾರು ಕಷ್ಟಪಟ್ಟು ಓದ್ತಾರೆ, ಯಾರು ಇಷ್ಟಪಟ್ಟು ಓದ್ತಾರೆ, ಯಾರು ಬೆಳಿಗ್ಗೆ 4 ಗಂಟೆಗೆ ಎದ್ದು ಇವತ್ತು ಓದ್ತಾರೆ. ನಾನು ಕನ್ಯಾಕುಮಾರಿ ಅವರಿಗೆ, ಕಮಲನ್ ಅವ್ರಿಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಅಮ್ಮ ಮಹಿಳಾ ಸಂಘಟನೆ ಮಾಡ್ರಮ್ಮ, ಬೇರೆ ಸಮಾಜ ನೋಡಿ ಕಲ್ತ್ಕೊಂಡ್ರಮ್ಮ.
ನಮ್ಮನ್ನ ಯಾರು ಕರ್ಕೊಳ್ಳೋದಿಲ್ಲ. ಹೆಣ್ಮಕ್ಳು ಇಷ್ಟ ಬೆಂಗಳೂರಲ್ಲಿ ಹಾಸ್ಟೆಲ್ ಮಾಡಿದೀವಿ ಹೆಣ್ಮಕ್ಳಿಗೋಸ್ಕರ ಎಸ್.ಎಂ. ಕೃಷ್ಣ ಅವ್ರು ಕೊಟ್ಟಂತ ಜಾಗದಲ್ಲಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ರಾಮಕೃಷ್ಣ ಹೆಗಡೆ ಅವರು, ರಘುಪತಿ ಅವರು, ನಮ್ಮ ಈ ಪಿ.ಸಿ. ಮೋಹನ್ ಅವರು, ತೇಜಸ್ವಿ ಸೂರ್ಯರವರು ಎಲ್ಲ ನಮ್ಗೆ ಸಹಾಯ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಬೆಂಗಳೂರು ಕರ್ನಾಟಕದಲ್ಲಿ ಸೋಮಣ್ಣವರು ನಾನು ಮಾತಾಡಿದೆ. ಇವತ್ತು ಅಲ್ಲಿ ಬಜೆಟ್ ಸೆಷನ್ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು. ನಾವು ಒಂದ್ ಸ್ವಲ್ಪ ಸಂಘಟನೆ ಪ್ಲಾನ್ ಮಾಡಿ ನಾವೇನು ಅಂತೆಲ್ಲ ವಯಸ್ಸು ಮುಗಿ. ಈ ಕಾರ್ಯಕ್ರಮದಲ್ಲಿ ಆಲ್ಬೂರು ಶ್ರೀ ಶನೇಶ್ವರ ಪೀಠದ ಶ್ರೀ ಸೋಮೇಶ್ವರ ಸ್ವಾಮೀಜಿ, ತೊರೆಮಠದ ಶ್ರೀ ಚಂದ್ರಶೇಖರ ದೇಶಿಕೇಂದ್ರ ಸ್ವಾಮೀಜಿ, ಅಟವಿ ಸಂಸ್ಥಾನದ ಅಟವಿ ಮಲ್ಲಿಕಾರ್ಜುನ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಗಾಯತ್ರಿ ದೇವಿ, ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್, ನಾಗರಾಜ್, ಅಗ್ನಿವಂಶ ಕ್ಷೇತ್ರೀಯ ತಿಗಳರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್ ಕೆ ಸಿದ್ದಯ್ಯ, ಕಮಲಮ್ಮ, ಟಿ ಎಚ್ ಕೃಷ್ಣಪ್ಪ, ಟಿ ವೈ ಯೋಗಾನಂದ್ ಕುಮಾರ್, ಮಂಜುನಾಥ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಶ್ರೀಕಾಂತ್, ಉಂಡೆರಾಮಣ್ಣ, ಲೋಕೇಶ್ ಬಾಬು, ಜಿ ಬಿ ಮಲ್ಲಪ್ಪ, ಅನಂತರಾಜು, ಸಾಗರನಹಳ್ಳಿ ನಂಜೇಗೌಡ, ಬಲರಾಮಯ್ಯ, ಪಟ್ಟಣ ಪಂಚಾಯಿತಿ ಸದಸ್ಯರು, ಜನಾಂಗದ ಮುಖಂಡರು, ಸಮಾಜದ ಯಜಮಾನರು, ಮುಖಂಡರು ಉಪಸ್ಥಿತರಿದ್ದರು.